ಯಾವುದೇ ಕ್ಷಣದಲ್ಲೂ ಕೂಡ ಲೋಕಾಯುಕ್ತ ದಾಖಲೆ ಕೇಳುವ ಹಿನ್ನೆಲೆಯಲ್ಲಿ ಈಗ ದಾಖಲೆಯನ್ನ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ ಮೂಡ ಅಧಿಕಾರಿಗಳು. ಏನೆಲ್ಲ ದಾಖಲೆಗಳು ಬೇಕೋ ಅವನ್ನೆಲ್ಲ ಅವ್ರು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಓಡಾಡೋ ಬದಲಾಗಿ ಎಲ್ಲ ದಾಖಲೆಗಳೇನಿದೆ ಅವನ್ನೆಲ್ಲ ತರಿಸಿಟ್ಕೊಳ್ಳುವಂತ ಕೆಲಸವನ್ನ ಈಗ ಮೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ದಾಖಲೆಯನ್ನ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಕಾರಣ ಇಡಿ ಅವರು ಬರ್ತಾರೆ, ಇನ್ನೊಂದು ಕಡೆಗೆ ಲೋಕಾಯುಕ್ತದವರು ಕೂಡ ಬರ್ತಾರೆ, ಅದಕ್ಕೆ ಏನು ಬೇಕೋ ದಾಖಲೆಗಳನ್ನ ಕೇಳ್ತಾರೆ, ಆ ದಾಖಲೆಗಳ ಪ್ರತಿಗಳನ್ನು ಕೂಡ ತೆಗೆದುಕೊಳ್ಳುತ್ತಾರೆ. ಅವೆಲ್ಲ ಪ್ರೊಸೀಜರ್ಸ್ಗಳು ಈಗ ನಡೀತಾ ಇದೆ. ಹಾಗಾಗಿ ಆ ದಾಖಲೆಗಳನ್ನು ತೆಗೆದಿಟ್ಕೊಂಡು ಒಂದು ಕಡೆಗೆ ತಾಂತ್ರಿಕ ವಿಭಾಗದಿಂದ ಕಾನೂನು ವಿಭಾಗಕ್ಕೆ ಕಡತಗಳ ಸ್ಥಳಾಂತರವಾಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ನನ್ನ ಸಹೋದ್ಯೋಗಿ ಈಗ ಮೈಸೂರಿನಿಂದ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಈಗ ಕಡತಗಳೇನೋ ಆಗ್ತಾ ಇದೆ, ಒಂದು ಕಡೆಯಿಂದ ತಂದು ಕಾನೂನು ಘಟಕದಲ್ಲಿ ಇಡ್ತಾ ಇದ್ದಾರೆ, ಓಕೆ. ಬಟ್ ಯಾರೆಲ್ಲ ಇದರಲ್ಲಿ ಕಳೆದ 15-20 ವರ್ಷಗಳಿಂದ ಇದರಲ್ಲಿ ಅಧಿಕಾರಿಗಳಿದ್ದಾರೆ, ಅವರ ಪರಿಸ್ಥಿತಿ ಏನು ಅನ್ನುವಂಥದ್ದು ನನಗೆ ಬಹಳ ಇನ್ನೂ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಬಟ್ ಕುತೂಹಲವಾಗಿ ಕಾಣಿಸ್ತಾ ಇದೆ. ಆ ಅಧಿಕಾರಿಗಳ ಪರಿಸ್ಥಿತಿ ಏನು, ಅವ್ರು ಎಲ್ಲಿದ್ದಾರೆ, ಅವರನ್ನು ಕರೆಸೋದು ಯಾವಾಗ, ಅವ್ರ ವಿಚಾರಣೆ ಆಗೋದು ಯಾವಾಗ ಅಂತ. ಅರುಣ್, ಗೋಡೆ ಮೇಲಿನ ಬರಹ ಎಷ್ಟರ ಮಟ್ಟಿಗೆ ಸತ್ಯನೋ ಅಷ್ಟರ ಮಟ್ಟಿನ ಸತ್ಯ. ಹಲವು ನಿರ್ದಿಷ್ಟವಾದಂತಹ ಅಧಿಕಾರಿಗಳು ಈ ಪ್ರಕರಣದಲ್ಲಿ ತನಿಖೆಗೆ ಒಳಪಡುವಂತಹದ್ದು, ಅದರಲ್ಲಿ ಯಾವ ಅನುಮಾನಗಳು ಬೇಡ. ಅದು 2 ದಿನ ತಡ ಆಗ್ಬೋದು, 5 ದಿನಗಳ ತಡ ಆಗ್ಬೋದು. ನಾವು ಬೆಳಗ್ಗೆನೂ ಕೂಡ ಅದನ್ನು ಹೇಳ್ತಾ ಇದ್ವಿ. ಕೇವಲ ಸಿದ್ದರಾಮಯ್ಯನವರ ವಿಚಾರ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರಿಗೆ ಮಾತ್ರ ಇಡಿಯ ಎಂಟ್ರಿ ಇರ್ಬೋದು ಅಥವಾ ಲೋಕಾಯುಕ್ತ ತನಿಖೆಯಿಂದ ಡವಡವ ಶುರುವಾಗಿಲ್ಲ. ಅನೇಕ ಅಧಿಕಾರಿಗಳು, ಅನೇಕ ರಾಜಕಾರಣಿಗಳು, ಅನೇಕ ಜನಪ್ರತಿನಿಧಿಗಳು, ಅದರಲ್ಲಿ ಎಲ್ಲ ಪಕ್ಷಗಳಿದ್ದಾವೆ, ಸರ್ವ ಪಕ್ಷಗಳ ಹಲವು ರಾಜಕಾರಣಿಗಳ ಎದೆಯಲ್ಲಿ ಡವಡವ ಶುರುವಾಗಿರುವಂಥದ್ದಂತೂ ಸತ್ಯ. ಯಾಕೆಂದರೆ ಇಡಿ ಯಾವಾಗ ಎಂಟ್ರಿ ಆಯಿತೋ ಈ ಕೇಸ್ಗೆ, ಅದರ ವ್ಯಾಪ್ತಿ ಕೂಡ ದೊಡ್ಡದಾಗಿದೆ. ಲೋಕಾಯುಕ್ತದ ತನಿಖೆ ಕೇವಲ ನಿರ್ದಿಷ್ಟವಾಗಿ 14 ಸೈಟ್ಗಳ ವಿಚಾರದಲ್ಲಿ ಮಾಡ್ತಾ ಇರುವಂಥದ್ದು. ಆದರೆ ಇಡಿಯ ಎಂಟ್ರಿ ಆ ಥರದಲ್ಲಿ ಇಲ್ಲ. ಇಡಿಯ ಎಂಟ್ರಿಯ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಕೇಸ್ ಜೊತೆಗೆ ಉಳಿದಂತಹ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೇಸ್ನ ತನಿಖೆಯೂ ಕೂಡ ಆಗುವಂಥದ್ದು ಸ್ಪಷ್ಟ. ಹಾಗಾಗಿ ಗೋಡೆ ಮೇಲಿನ ಬರಹದಷ್ಟೇ ಸತ್ಯ. ಎಲ್ಲ ಅಧಿಕಾರಿಗಳು, ಅಂದರೆ ಈ ಒಂದು ಪ್ರಕರಣ ನಡೆದಾಗಿನಿಂದ ಇದ್ದಂಥ ಎಲ್ಲ ಅಧಿಕಾರಿಗಳು ಕೆಲವು ಜನಪ್ರತಿನಿಧಿಗಳು ಜೊತೆಗೆ ಏಜೆಂಟ್ಗಳು ಪ್ರಮುಖವಾಗಿ ಅರುಣ್ 50-50 ಅನುಪಾತದಲ್ಲಿ ಯಾರ್ಯಾರು ಸೈಟ್ಗಳನ್ನ ತೆಗೆದುಕೊಂಡಿದ್ದಾರೆ, ಯಾರ್ಯಾರು ಸೈಟ್ಗಳನ್ನು ಕೊಡಿಸಿದ್ದಾರೆ, ಯಾರ್ಯಾರು ಇನ್ಫ್ಲೂಯೆನ್ಸ್ಗಳನ್ನ ಮಾಡಿದ್ದಾರೆ, ಅವರೆಲ್ಲರಿಗೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಹೀಗಾಗಿನೇ ಯಾವುದೇ ಸಮಯದಲ್ಲಾದ್ರೂ ಲೋಕಾಯುಕ್ತದವರು ದಾಖಲೆಗಳನ್ನು ಕೇಳುವಂಥದ್ದು ಕೇಳ್ತಾರೆ. ಹೀಗಾಗಿನೇ ತಡ ಮಾಡೋದಕ್ಕೆ ಆಗೋದು. ಯಾಕಂದರೆ ಲೋಕಾಯುಕ್ತರು ಆಲ್ರೆಡಿ ಕೂಡ ಹೇಳಿದ್ದಾರೆ ಪ್ರಾಧಿಕಾರಕ್ಕೆ, ನಾವು ಕೆಲವೊಂದಿಷ್ಟು ದಾಖಲೆಗಳನ್ನ ಕೇಳ್ತೇವೆ, ಸಹಕರಿಸಬೇಕು ಅಂತ. ಅದರ ಅರ್ಥ ಕೇಳ್ತಿದ್ದಂಗೆ ನೀವು ಕೊಡಬೇಕು ಅಂತ. ಹಾಗಾಗಿ ಎಲ್ಲ ದಾಖಲೆಗಳನ್ನು ಈಗ ರೆಡಿ ಇಟ್ಕೊಳ್ತಾ ಇದ್ದಾರೆ. ಅವ್ರು ಯಾವ್ಯಾವ ದಾಖಲೆಗಳನ್ನ ಕೇಳ್ತಾರೋ ಆ ಎಲ್ಲ ದಾಖಲೆಗಳನ್ನ ಕೊಡುವಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಆರಂಭವಾಗ್ತಾ ಇದೆ. ಸದ್ಯಕ್ಕಂತೂ ಲೋಕಾಯುಕ್ತ ತನಿಖೆ ಬಹಳ ಅತಿ ತ್ವರಿತಗತಿಯಲ್ಲಿ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಅರುಣ್.